ಎಮೋಷನ್ಸ್ ಇದೆಯಲ್ಲ, ಆ್ಯಂಗ್ಸೈಟಿ ಎಲ್ಲ ಪಕ್ಕಕ್ಕೆ ಬಿಟ್ಬಿಡ್ತೀವಿ. ಈಗ ನಾವೇನು ರಿಯಲಿಸ್ಟಿಕ್ ಆಗಿ ಕ್ಯಾಂಡಲ್ ಇದೆಯಾ, ಬೊಲಿಂಜರ್ ಬ್ಯಾಂಡ್ ಇದೆಯಾ, RSI ಇದೆಯಾ ಅಷ್ಟೇ ನೋಡೋದು. ಅದಿದೆಯಾ, ಬೌನ್ಸ್ ಆಗುತ್ತೆ ಇಲ್ಲ, ನಮಗೆ ಒಂದು ಇಂಡಿಕೇಷನ್ ಬಂದುಬಿಡ್ತದೆ. ಕೋರ್ಸ್ ಮಾಡಿ ಚಾರ್ಟ್ಸ್ ನೋಡ್ತಾರೆ, ಇಂಡಿಕೇಷನ್ ಬಂದುಬಿಡ್ತದೆ. ಸುಮ್ಮನೆ ಬಿಟ್ಬಿಟ್ರೆ ಆಟೋಮೆಟಿಕ್ ಇಟ್ ವಿಲ್ ಗೆಟ್ ಇನ್ ಟು ಗ್ರೀನ್. ನಾವು ಇದುವರೆಗೂ ಒಂದು ಸೆಲ್ ಮಾಡಬೇಕಂದ್ರೂ ಲಾಸಲ್ಲಿರೋ ಒಂದು ಸ್ಟಾಕ್ನ ಚಾರ್ಟ್ ನೋಡಿದ್ರೆ ನಾವು ಯಾವ ಡಿಸಿಷನ್ ತೊಗೊಳ್ಳಲ್ಲ. ಯಾವ್ದಾದ್ರು ಬಂದರೂ ಕೂಡ ಚಾರ್ಟ್ ನೋಡಿದ್ರೆ ಯಾವ ಡಿಸಿಷನು ತೊಗೊಳ್ಳಲ್ಲ. ಬೈಗಾಗಲಿ ಸೆಲ್ ಆಗಲಿ, ವಿ ಡೋಂಟ್ ಟೇಕ್ ಎನಿ ಡಿಸಿಷನ್. ಸರ್ ಹೇಳ್ತಾಯಿದ್ರು ಸ್ಟ್ರೆಸ್ಸು. ಹೌದು, ಮುಂಚೆ ನಾವು ತೊಗೊಂಡಾಗ ಡೈಲಿ ಚೆಕ್ ಮಾಡಬೇಕಾಗಿತ್ತು. ಸ್ವಲ್ಪ ಕಡಿಮೆ ಬಂದರೆ ಅದೊಂಥರ ಆ್ಯಂಗ್ಸೈಟಿ ಇಶ್ಯೂಸು. ಅಲ್ಲ, ಈಗ ಮೊದಲು ಯಾವ ಥರ ಸ್ಟ್ರೆಸ್ ಇತ್ತು, ಇವಾಗ ಯಾವ ಥರ ಇದೆ? ಮೊದಲು ಸ್ಟ್ರೆಸ್ ಅಂದರೆ ಡೈಲಿ ನೋಡಬೇಕು, ಎವ್ರಿ ಹಾಫ್ ಆನ್ ಅವರ್ 1 hour ಅಯ್ಯೋ ಏನಾಯಿತು ಅಂತ. ಯಾಕೆಂದರೆ ನಮ್ಗೆ ಅದೊಂದು ಮೈಂಡ್ ಸೆಟ್ ಅಂತ ಹೇಳಿದಲ್ಲ, ಅದು ವೆರಿ ಇಂಪಾರ್ಟೆಂಟ್. ನಮ್ಗೆ ಇರಲಿಲ್ಲ. ಏನಾಗುತ್ತೋ ಗೊತ್ತಿಲ್ಲ, ಏನು ಮಾಡ್ತಾರೋ ಗೊತ್ತಿಲ್ಲ, ಜಸ್ಟ್ ಬ್ಲೈಂಡ್, ಗೋಯಿಂಗ್ ಇನ್ ಅ ಬ್ಲೈಂಡ್ ವೇ. ಇದು ಬಂದರೆ ಯು ಆರ್ ಗಿವಿಂಗ್ ಅ ಫುಲ್ ಫೋರ್ಸ್ ಹೆಡ್ಲೈಟ್ಸ್. ನಿಮ್ಗೆ ಗೊತ್ತು ಯಾವ ಕಡೆ ಯಾವ ಟರ್ನ್ ಬಂದರೆ ಹೆಂಗೆ ಮನೆಯವ್ರು ಮಾಡಬೇಕು ಅಂತ ಗೊತ್ತಾಗ್ಬಿಡ್ತದೆ. ಸೊ ಹಂಗಾಗಿ ನಮ್ಮ ಟಾರ್ಗೆಟ್ ನಾವು ಏನು ಅಚೀವ್ ಮಾಡಬೇಕು, ಈಸಿಲಿ ಆರ್ ಏಬಲ್ ಟು ಅಚೀವ್. ಬಟ್ ಇದುವರೆಗೂ 6 months ಆಗಿ ನಾವು ಕೋರ್ಸ್ ಮಾಡಿ, ವಿ ಆರ್ ವೆರಿ ಹ್ಯಾಪಿ ವಿತ್ ದಿ ಕೋರ್ಸ್. ವಾಟ್ ಎವರ್ ವಿ ಹ್ಯಾವ್ ಡೌಟ್ಸ್, ಈಸ್ ದೇರ್ ಟು ಹೆಲ್ಪ್ ಅಸ್. ಇವನ್ ಇಫ್ ಯು ವಾಂಟ್ ಟು ಚೆಕ್ ಮಾಡಿ ನಾವೇ ಬೈ ಮಾಡಬೇಕಾದ್ರೂ ಇದು ಕರೆಕ್ಟ್ ಇದೆ ಒಂದು ಸರಿ ನಾವು ಚೆಕ್ ಮಾಡ್ತೀವಿ. ಅವ್ರು ಕರೆಕ್ಟ್ ಇದೆ ಅಂದಿದ್ದ ಕೂಡಲೇ ನಾವು ತಗೊಳ್ಳಿ. ನಾವು ಇದುವರೆಗೂ ಆ ಸ್ಟೇಜ್ಗೆ ಹೋಗಿಲ್ಲ, ನಾವೇ ಡಿಸಿಷನ್ ತೊಗೊಳ್ತೀವಿ. ಬಟ್ ಒಬ್ಬ ಗುರುವಿಂದು ಒಂದು ಎಸ್ ಇದು ಕರೆಕ್ಟ್ ಇದೆ ಅನ್ನೋ ಒಂದು ಹೇಳೋವರೆಗೂ ನಾವು ತೊಗೊಳ್ಳಲ್ಲ. ಹೌದು, ಯಾಕೆಂದ್ರೆ ನಾವು ಏನೋ ಒಂದು ಸ್ಮಾಲ್ ತಪ್ಪು ಮಾಡಿರ್ಬೋದು, ಬಟ್ ಹಿಸ್ ಎಕ್ಸ್ಪೀರಿಯನ್ಸ್ ವಿಲ್ ಗೈಡ್ ಅಸ್ ಟು ಓವರ್ಕಮ್ ದೋಸ್ ನೆಗೆಟಿವ್ ಪಾಯಿಂಟ್ಸ್ ಆಲ್ಸೋ. ಸೊ ಇಟ್ ಈಸ್ ವೆರಿ, ಐ ಆಮ್ ವೆರಿ ಹ್ಯಾಪಿ ವಿತ್ ದಿ ಕೋರ್ಸ್. ಆ್ಯಂಡ್ ಆ್ಯಸ್ ಐ ವಾಸ್ ಸೇಯಿಂಗ್, ಇದು ನಾವು ಇಷ್ಟು ದುಡ್ಡು ಕೊಡ್ತಾ ಇದ್ದೀವಲ್ಲ ಅನ್ನೋದು ಇವಾಗ ನಮ್ಗೆ ಯೋಚನೆ ಮಾಡ್ತೀವಿ. ಬಟ್ ಇದನ್ನು ನಾವು ಎಷ್ಟು ಮಾಡ್ತೀವಿ ಅನ್ನೋದನ್ನ ನಾವು ಲಾಂಗ್ ಟರ್ಮ್ ಮಾಡಬೇಕು. ಇವತ್ತು ನಾನು ಕಲಿತೆ, ನೆಕ್ಸ್ಟ್ ನನ್ನ ಮಗಳಿಗೆ ನನ್ನ ಮಗನ ಕಲಿಸ್ತೀನಿ. ಬಿಕಾಸ್ ದಿ ಸ್ಟ್ರಾಟಜಿ ಇಸ್ ಗೋನ್ ಟು ಬಿ ಸೇಮ್ ಫಾರ್ ಲೈಫ್ ಲಾಂಗ್. ಇಟ್ಸ್ ಗೋನ್ ಟು ಬಿ ಸೇಮ್. ನಾನು ಇವತ್ತು ಒಂದು ಎಕ್ಸ್ ಅಮೌಂಟ್ ಕೊಟ್ಟು ನನ್ನ ಮಕ್ಕಳವರೆಗೂ ನಾನು ಎತ್ಕೊಂಡು ಹೋಗ್ತೀನಿ ಅಂದರೆ, ನಾನು ಇಲ್ಲಿಂದ ನನ್ನ ಮಕ್ಕಳು ದೊಡ್ಡವರಾಗೋವರೆಗೂ ನಾನು ಎಷ್ಟು ದುಡ್ಡು ಮಾಡಿರ್ಬೋದು, ನಾನು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ನಾನು ಎಷ್ಟು ವೆಲ್ತ್ ಕ್ರಿಯೇಟ್ ಮಾಡಿರ್ಬೋದು. ಆ್ಯಂಡ್ ಅವ್ರು ಮುಂದೆ ತೊಗೊಂಡೋದ್ರೆ ಇಟ್ಸ್ ಅ ಪ್ರೋಸೆಸ್, ಇಟ್ಸ್ ಅ ಲೆಗಸಿ ಫಾರ್ಮ್ ಆಗುತ್ತೆ. ಸೊ ನಾನು ಆ ಥರ ಯೋಚನೆ ಮಾಡಿ ನಾನು ಕೋರ್ಸ್ ತೊಗೊಂಡೆ. ನಂದ ಏನು ಹೇಳಿದ್ರು, ಸೇಮ್ ಬ್ಯಾಚ್ ನಾವೆಲ್ಲ. ಒಂದೇ ಒಂದು ನಿಮಿಷ, ನಾನು ಒಂದು ಕ್ವಶನ್ ಕೇಳ್ತೀನಿ, ನೀವು ಅದೇ ಥರ. ಪ್ರೀವಿಯಸ್ಲಿ ನೀವು ಟ್ರೇಡ್ ಮಾಡಿದ್ದೀರಾ, ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ. ಈಗ ನಮ್ಮ ಕೋರ್ಸ್ ತೊಗೊಂಡಿದ್ದಾದಮೇಲೆ ನನ್ನ ಪ್ರಕಾರ ನೀವು PNB ನಲ್ಲಿ ಟ್ರೇಡಲ್ಲಿ ಇದ್ದೀರಾ, ಕರೆಕ್ಟಾ? ಸೊ ನೀವು ಆ PNB ಬೈ ಮಾಡೋದಕ್ಕೆ ಮತ್ತು ಎಕ್ಸಿಟ್ ಆಗದೆ ಇರೋದಕ್ಕೆ ಒಂದು ರೀಸನ್ ಕೊಡಿ. ಅಂದರೆ ನೀವು ಆ ಎಂಟೈರ್ ದ PNB ಜರ್ನಿ, ಹೌ ಯು ಬಾಟ್, why you bought, okay, next still why you are holding. Okay, so hi, my name is Varun. I was in the batch, September batch. So up to September, as Kashinath said, we have also lost money. We have been trade 2007, 8, 9 ಅಲ್ಲಿ even I lost some 3 lakh rupees. Then 10 years I was on the bench. I didn't do any 1 rupee also invest ಮಾಡಿದ್ದೀನಿ. ನನಗೆ ಆಗ ಬರಲ್ಲ, ನಾನು ಇದಕ್ಕೆ ಕಾಲು ಇಡಲ್ಲ. ಯಾವ ನನ್ನ ಮಗಾರು ಬಡ್ಕೊಳ್ಳಿ ತಿಕ್ಕ ಮುಚ್ಕೊಂಡು ಹೋಗಪ್ಪ ತಿಂಗೆ ಬೈತಾ ಇದೆ. ದಿಸ್ ವಾಸ್ ಮೈ ಆ್ಯಟಿಟ್ಯೂಡ್. ಆಯಿತಾ? ದೆನ್ ಅಗೇನ್ ವೆನ್ ಹಿ ಸೆಡ್ ವೈ ಇನ್ ವೆನ್ ಚೀಪಾಗಿ ಬೈ ಅಂದರೆ ಕ್ರ್ಯಾಶ್ ಆಯಿತು, ಕರೋನಾ ಕ್ರ್ಯಾಶ್. I said my dad, whatever I lost, I want to earn back in the same thing, was my challenge. I said the same 3 lakhs I want to earn back. Why is Reliance at 800, PR at 800, or so many things were like, ಜನ ಸಾಯ್ತಾ ಇದ್ದಾರೆ, ನೀನು ದುಡ್ಡು ಹಾಕ್ತಾ ಇದೆಯಾ ಅಂತ ಹೇಳ್ತಾಯಿದ್ರು. ಏನು ಪರವಾಗಿಲ್ಲ, ದುಡ್ಡೆಲ್ಲೇ ಇರುತ್ತೆ ಅಂತ ಆ ಮೈಂಡ್ ಸೆಟ್ಟಲ್ಲಿ ವಿ ಪುಟ್ ಸಮ್ ಮನಿ, ಸ್ಟಾರ್ಟೆಡ್ ಟು ಮೇಕ್ ಸಮ್ ಮನಿ. And then I said maybe this again stress and anxiety, again some crash happened in the second wave, again it crashed, it came down. ಇದಕ್ಕೇನೊಂದು ಲಾಜಿಕ್ಕೆ ಕ್ಯಾಚ್ ಮಾಡೋಕ್ಕಾಗ್ತಾಯಿಲ್ಲ ಅಂದ್ಬಿಟ್ಟು we were in that struggle as a trader only after September with confidence. Now I know my trade. If I put 1 lakh rupees, I'll lose 10,000, I get 30,000 in this 3-6 months period. If I put 10 lakhs also, it's the same strategy. If I put 1 crore also, it's the same strategy. Correct, right. So I am fixed in my trade. So ನಾನು ಡೈಲಿ ನೋಡಬೇಕು ಅಂದರೆ ಜಸ್ಟ್ ಫಾರ್ ನಾಲೆಜ್, ನೋಡ್ತಾ ಏನಾಗ್ತಾಯಿದೆ ಏನು, ಇವ್ರು ಹೇಳ್ಕೊಟ್ಟಿದ್ದಾದಮೇಲೆ ಹೆಂಗೆ ಕುದುರೆ ಓಡುತ್ತೆ ಬೀಳುತ್ತೆ ಮಾಡುತ್ತೆ ಅನ್ನೋದು ಒಂದು ನಗು ಬರ್ತಾ ಇದೆ. So whatever 15 years, whatever he started back at 2007, even I started in 2008. So I laugh at my things, unmature, and without having a proper training or guidance, without having any logic, strategy, this will never work. And the mindset. If you're coming here, you should know you will be having someday or there, some loss will be there, but your loss is protected. Your capital is protected. Your loss is there, it is protected. So with PNB, I straight away said, I'm getting 1 lakh rupees on this.
My dad also said, go ahead. Adenaru agli, as you have gone for the teaching, you know how to do it. And when 1:1 came, 1:2, 1:3, ಅದಾದ ತಕ್ಷಣ I'm holding. So I know the potential that it goes ಅಂತ potential ಇದೆ. So I'm just keeping my free shares ಥರ ಆಯ್ತದು. The capital is released. So now whichever other stock is giving, I'm shifting the same capital to the other stocks.